ನಮಸ್ಕಾರ ಸ್ನೇಹಿತರೆ, ಈ ಪ್ರಾಣಿ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಈ ಆಹಾರ ಸರಪಳಿ ಗೊತ್ತು. ಪ್ರತಿಯೊಂದು ಜೀವಿಯೂ ಇದರ ಕೊಂಡಿ ಅಂತ ಕೂಡ ಗೊತ್ತು. ಈ ಕೊಂಡಿ ಕಳ್ಸ್ಕೋಬಾರ್ದು ಅಂತೇಳಿ ಪ್ರಕೃತಿ ಮಾಡೋ ಪ್ರಯತ್ನ, ಆ ಪ್ರಯತ್ನಕ್ಕೆ ಕೆಲವು ಜೀವಿಗಳು ಕೊಡಬೇಕಾದ ಬೆಲೆ ನಿಮಗೆ ಗೊತ್ತಾ? ಹಾಗಾದರೆ ಬನ್ನಿ, ಕೆಲವು ಕತೆ ಹೇಳ್ತೀನಿ. ಕೆಲವು ಕತೆಗಳನ್ನ ಕೇಳಲೇಬೇಕು. ಸ್ನೇಹಿತರೆ, ಈ ತಗಣಿ ರಾತ್ರಿ ಹೊತ್ತು ನಮಗೆ ಕಚ್ಚೋದಷ್ಟೇ ಅಲ್ಲ, ಗಂಡು ತಗಣಿ ಸರಸದ ಸಮಯದಲ್ಲಿ ಹೆಣ್ಣಿಗೆ ಚುಚ್ಚಲೇಬೇಕು. ಆದರೆ ಬಾಯಿಂದ ಅಲ್ಲ. ಇವಕ್ಕೆ ಕೂಡ ಎಲ್ಲ ಕೀಟಗಳ ಥರ ಜನನಾಂಗ ಇದೆ. ಆದರೆ ಯೂಸ್ ಮಾಡೋದು ಮಾತ್ರ ಅಂಡಾಣು ವೀರ್ಯಾಣು ಉತ್ಪತ್ತಿ ಮತ್ತೆ ಮೊಟ್ಟೆ ಇಡಲಿಕ್ಕೆ. ಗಂಡು ಸರಸದ ಸಮಯದಲ್ಲಿ ಸಣ್ಣದೊಂದು ಮುಳ್ಳಿನ ಥರ ಇರ್ತಕ್ಕಂಥ ಇದರ ಜನನಾಂಗದಿಂದ ಹೆಣ್ಣಿನ ಹೊಟ್ಟೆ ಸೀಳಿ ಅಲ್ಲಿ ತನ್ನ ವೀರ್ಯಾಣುವನ್ನು ತುಂಬಿಸುತ್ತೆ. ಅವು ರಕ್ತದ ಮೂಲಕ ಹೆಣ್ಣಿನ ಗರ್ಭಾಶಯ ಸೇರ್ತವೆ. ಇಷ್ಟೇ ಆಗಿದ್ರೆ ಓಕೆ ಅನ್ಬೋದಾಗಿತ್ತು. ಆದರೆ ನಂತರ ಬರೋ ಬೇರೆ ಗಂಡುಗಳು ಕೂಡ ಆ ಗಾಯದ ಪಕ್ಕದಲ್ಲಿ ಇನ್ನೊಂದು ಕಡೆ ಸೀಳಿ ತಮ್ಮ ಬೀಜಾಣು ತುಂಬಿಸ್ತವೆ. ನೋಡಿ, ಅವಕ್ಕೂ ಕೂಡ ತನ್ನ ಸಂತಾನವೇ ಬೆಳಿಬೇಕು ಅನ್ನೋ ದುರಾಸೆ. ಹೆಣ್ಣಿಗೆ ಈ ಗಾಯದಿಂದ ನೋವು, ಇನ್ಫೆಕ್ಷನ್ನು, ಕೆಲವೊಮ್ಮೆ ಸಾವು ಕೂಡ ಆಗುತ್ತೆ. ಇದನ್ನ ನಮ್ಮ ಸಮಾಜದಲ್ಲಿ ಅತ್ಯಾಚಾರ ಅಂತ ಕರಿತೀವಿ. ಆದರೆ ಈ ತಗಣಿಗಳಲ್ಲಿ ಇದೊಂದೇ ದಾರಿ. ಹೆಣ್ಣು ಬೇಕಾದರೆ, ಸಂತಾನ ಬೆಳಿಬೇಕು ಅಂದರೆ ಅತ್ಯಾಚಾರ ಮಾಡಲೇಬೇಕು. ಕೆಲವೊಮ್ಮೆ ಗಂಡುಗಳು ಅರ್ಜೆಂಟಲ್ಲಿ ಇನ್ನೊಂದು ಗಂಡನ್ನೇ ಹೆಣ್ಣು ಅಂದ್ಕೊಂಡು ಗಾಯ ಮಾಡ್ಕೊಳ್ಳೋದು ಕೂಡ ಚಾನ್ಸಸ್ ಇದೆ. ಸ್ನೇಹಿತರೆ, ಈ ಕೀಟಗಳಲ್ಲಿ ಗಂಡಾಗಿ ಹುಟ್ಟೋದು ದೊಡ್ಡ ಅಪರಾಧ ಅನಿಸುತ್ತೆ. ಇವುಗಳ ಕೆಲಸ ಹೆಣ್ಣ ತಾಯಿ ಮಾಡೋದು, ಸತ್ತು ಸ್ವರ್ಗ ಸೇರೋದು. ಈ ಜೇನಿನದು ಕೂಡ ಅದೇ ಕತೆ. ನಾವೆಲ್ಲ ನಮ್ಮ ಸುತ್ತಮುತ್ತ ನೋಡೋ ಜೇನು ಹೆಣ್ಣು ಜೇನು ಮತ್ತು ಕೆಲಸಗಾರ ಜೇನು. ಆದರೆ ಒಂದು ಜೇನುಗೂಡಿನಲ್ಲಿ ಅವುಗಳ ಬಿಟ್ಟು ಒಂದು ರಾಣಿ ಜೇನು ಇರುತ್ತೆ. ಆ ರಾಣಿ ಜೇನನ್ನು ತಾಯಿ ಮಾಡಲಿಕ್ಕೆ ಸಾವಿರಾರು ಗಂಡು ಜೇನು ಇರ್ತವೆ. ಯಥಾ ಪ್ರಕಾರ ಇಲ್ಲಿ ಗಂಡು ಜೇನಿನ ಕೆಲಸ ರಾಣಿ ಜೇನನ್ನ ತಾಯಿ ಮಾಡೋದು. ಈ ರಾಣಿ ಜೇನು ಅರೆಯಕ್ಕೆ ಬಂದಾಗ ಗಾಳಿಲಿ ಹಾರಾಡ್ತಾ ಹೋಗುತ್ತೆ. ಅದನ್ನು ಹಿಂಬಾಲಿಸ್ಕೊಂಡು ನೂರಾರು ಗಂಡು ಜೇನುಗಳು ಹೋಗ್ತಾ ಇರ್ತವೆ, ಬೆನ್ನಟ್ಟುತ್ತವೆ. ನಡುವೆ ಒಂದು ಸಾರಿ ಯಾವುದೋ ಒಂದು ಗಂಡಿಗೆ ರಾಣಿ ಜೇನು ಸಿಗಾಕೊಳ್ಳುತ್ತೆ. ಆಗ ಗಾಳಿಯಲ್ಲೇ ಇವುಗಳ ಸರಸಕ್ರಿಯೆ ನಡೆಯುತ್ತೆ. ಇದು ಈ ಗಂಡು ಜೇನಿನ ಮೊದಲ ಮತ್ತು ಕೊನೆಯ ಸರಸ. ಯಾಕೆಂದ್ರೆ ಅವು ಯಾವಾಗ ಆಕೆ ದೇಹದಲ್ಲಿ ವೀರ್ಯಣವನ್ನು ಬಿಡುತ್ತವೋ ಆ ತಕ್ಷಣ ಅದರ ಜನನಾಂಗ ಬಾಂಬಿನ ತರ ಆಕೆಯ ದೇಹದ ಒಳಗಡೆನೆ ಸಿಡಿಯುತ್ತೆ. ಆ ತಕ್ಷಣವೇ ಅದು ಸತ್ತು ಕೆಳಬೀಳುತ್ತೆ. ಆದರೆ ಆ ರಾಣಿ ಜೇನು ಮತ್ತೆ ಮುಂದುವರಿಯುತ್ತೆ. ಅದ ನಂತರ ಬಂದ ಬೇರೆ ಬೇರೆ ಗಂಡು ಜೇನುಗಳು ಅದೇ ತರ ಕೆಲಸ ಮುಗಿಸಿ ಸತ್ತು ಕೆಳಬಿಡ್ತವೆ. ಗಂಡಿಗೆಂಗೆ ಇದು ಮೊದಲ ಮತ್ತು ಕೊನೆಯ ಸರಸನೋ ಹೆಣ್ಣಿಗೂ ಕೂಡ. ಆದರೆ ಹೆಣ್ಣು ಇವುಗಳೆಲ್ಲದರ ವೀರ್ಯವನ್ನು ಕಲೆಕ್ಟ್ ಮಾಡಿ ತನ್ನ ಜೀವಿತ ಪೂರ್ತಿ ಅದನ್ನ ಬೇರೆ ಬೇರೆ ಟೈಮಲ್ಲಿ ಮೊಟ್ಟೆಗಳನ್ನ ಇಡಲಿಕ್ಕೆ ಉಪಯೋಗಿಸ್ಕೊಳ್ಳುತ್ತೆ. ಸ್ನೇಹಿತರೆ, ಮಳೆಗಾಲದಲ್ಲಿ ಬೀದಿ ದೀಪದ ಕೆಳಗಡೆ ಸಾವಿರಾರು ಹುಳುಗಳು ಹಾರಾಡ್ತಾ ಇರೋದನ್ನ ಮತ್ತೆ ಅವೆಲ್ಲ ಬೆಳಗ್ಗೆ ರೆಕ್ಕೆ ಕಳ್ಕೊಂಡು ಹುಳುಗಳಾಗಿ ಹರಿಯೋದನ್ನ ನೀವು ನೋಡಿರ್ತೀರಿ. ಇವೆಲ್ಲ ಇರುವೆ, ಗೆದ್ದಲು ಮುಂತಾದ ರಾಣಿಯರು. ಇಲ್ಲಿ ಕೂಡ ಜೇನಿನ ತರ ರಾಣಿ ಮಾತ್ರ ತಾಯಿ ಆಗುವುದು. ಗಂಡಿನ ಕೆಲಸ ಇಲ್ಲಿ ಬರೀ ಸಂತಾನ ಕ್ರಿಯೆಗೆ ಸಹಾಯ ಮಾಡೋದು. ಅರೆಯಕ್ಕೆ ಬಂದಾಗ ಹೆಣ್ಣುಗಳು ಗಾಳಿಯಲ್ಲಿ ಹಾರಾಡ್ತಾ ಬೇರೆ ಗಂಡು ಕೀಟಗಳನ್ನು ಸೆಳೆಯುತ್ತವೆ. ಇವನ್ನೆಲ್ಲ ಹಿಂಬಾಲಿಸ್ಕೊಂಡು ಬಂದ ಗಂಡು ಕೀಟಗಳು ಗಾಳಿಯಲ್ಲೇ ಸರಸ ಆಡಿ ಆಗ ಈ ಹೆಣ್ಣು ಗಂಡು ಎರಡೂ ಕೂಡ ರೆಕ್ಕೆ ಕಳ್ಕೊಂಡು ಭೂಮಿಗೆ ಬೀಳ್ತವೆ. ಹೆಣ್ಣು ಇಲ್ಲಿ ಪೌಷ್ಟಿಕವಾಗಿರುತ್ತೆ, ಹಾಗಾಗಿ ಅದು ಬೇರೆ ಪಕ್ಷಿಗಳನ್ನು ತಪ್ಪಿಸ್ಕೊಳ್ಳುತ್ತೆ. ಆದರೆ ಗಂಡು ಇರುವೆ ಮಾತ್ರ ಬೇರೆ ಬೇರೆ ಪಕ್ಷಿಗಳಿಗೆ ಆಹಾರವಾಗಿ ಸಾಯಲೇಬೇಕಾಗುತ್ತೆ. ಇಲ್ಲಿ ಕೂಡ ಗಂಡಿನ ಬದುಕು ಚಿಂತಾಜನಕ. ಇಲ್ಲಿ ಹೆಣ್ಣು ಬೇರೆ ಬೇರೆ ಗಂಡುಗಳ ಜೊತೆ ನಡೆಸಿದ ಕ್ರಿಯೆಯಿಂದಾಗಿ ಸಂಗ್ರಹಿಸಿದ ವೀರ್ಯಾಣುಗಳಿಂದ
ಜೀವನ ಪೂರ್ತಿ ಸುಮಾರು 20ರಿಂದ 30 ವರ್ಷಗಳವರೆಗೂ ಸಂತಾನಾಭಿವೃದ್ಧಿ ಮಾಡ್ತಾ ಇರುತ್ತೆ. ಸ್ನೇಹಿತರೆ, ಯಾವ ತಂದೆ ಕೂಡ ನನ್ನ ಮಗಳು ರಕ್ತ ಹೀರ್ತಾಳೆ ಅಂತ ಹೇಳಲ್ಲ. ಆದರೆ ಭಾಳ ಜನ ಗಂಡಸರು ತನ್ನ ಹೆಂಡತಿ ರಕ್ತ ಹೀರ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಗೊತ್ತಿಲ್ಲ. ಆದರೆ ಸೊಳ್ಳೆ ವಿಷಯದಲ್ಲಿ ಅದು 100ಕ್ಕೆ 100 ನಿಜ. ಆ್ಯಕ್ಚುಲಿ ಸೊಳ್ಳೆಗಳ ಆಹಾರ ಜೇನುನೊಣ ಥರ ಮಕರಂದ. ಮದುವೆಗಿಂತ ಮುಂಚೆ ಅವು ಬರೀ ಮಕರಂದ ಹೀರ್ತಾ ಇರ್ತವೆ. ಮದುವೆ ನಂತರ ಹೆಣ್ಣು ತಾಯಿಯಾಗುತ್ತಲ್ಲ, ಆಗ ಅದು ಮಕರಂದ ಬಿಟ್ಟು ಗಂಡ ಇದ್ರೂ ಕೂಡ ನಮ್ಮ ರಕ್ತ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕೆಂದರೆ ಅವುಗಳ ಮೊಟ್ಟೆಗಳ ಬೆಳವಣಿಗೆಗೆ ಬೇಕಾದ ಪ್ರೋಟೀನು ಮತ್ತು ಕಬ್ಬಿಣಾಂಶ ನಮ್ಮ ರಕ್ತದಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಅದು ನಮ್ಮ ಜೊತೆಗೆ ಬೇಕಾದಷ್ಟು ಬೇರೆ ಬೇರೆ ಪ್ರಾಣ ರಕ್ತ ಕೂಡ ಇರುತ್ತೆ. ಅಂದರೆ ಇಲ್ಲಿ ರಕ್ತ ಇರೋದು ಹೆಣ್ಣು ಸೊಳ್ಳೆ ಮಾತ್ರ. ಗಂಡು ಯಥ ಪ್ರಕಾರ ಮಕರಂದವನ್ನೇ ಹೀರಿ ಬದುಕುತ್ತೆ. ಒಂದು ಸಾರಿ ಮೊಟ್ಟೆ ಇಟ್ಟ ಮೇಲೆ ಮತ್ತೆ ಹೆಣ್ಣು ಸೊಳ್ಳೆ ಮಕರಂದ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮು ನಿಮಗೆ ಯಾವತ್ತಾದ್ರೂ ಸೊಳ್ಳೆ ಕಚ್ಚಿದರೆ ಸಾಯ್ಸಕ್ಕೆ ಹೋಗ್ಬೇಡಿ, ಪಾಪ ತಾಯಿ ಅಲ್ವಾ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.